ನಾನು ಬೆಳಿಬೇಕಾದ್ರೆ ನನ್ನ ಫ್ರೆಂಡ್ ಹತ್ರ RTR 180 ಇತ್ತು. ಅಪಾಚಿ ಆ RTR 180 ವೈಟ್ ಕಲರು. ದಿಸ್ ಇಸ್ ದ ವರ್ಷನ್ ದಟ್ ಡಿಡ್ ನಾಟ್ ಹ್ಯಾವ್ ABS ಆಯ್ತಾ. ರೈಟ್. ದ ವೇ ಇಟ್ ರೆವ್ಡ್ ಅಲ್ಲ ಅಂಡ್ ದ ವೇ ಇಟ್ ಸೌಂಡೆಡ್, I think TVS till date makes one of the best sounding vehicles in their categories. Okay. So RTR is a very good option that I would consider. And personal bias ಇದೆ, ನಾನು ಹೇಳ್ತಾ ಇದ್ದೀನಿ ಇಲ್ಲ ಅಂತ. ಗೊತ್ತಾಯ್ತು. RTR 160 ಓವರ್ RTR 200 ಬಿಕಾಸ್ ಒಂದು ನಂಗೆ ಒಳ್ಳೆ ಮೈಲೇಜು ಸಿಗುತ್ತೆ, ಇನ್ನೊಂದು ಡಿಸೆಂಟ್ ಪವರ್ ಇದೆ, ಗುಡ್ ಹ್ಯಾಂಡ್ಲಿಂಗ್ ಇದೆ. ಓಕೆ. ಸೊ ಈ ಮೂರನ್ನು ಫ್ಯಾಕ್ಟರ್ ಆಗಿ ಇಟ್ಕೊಂಡ್ರೆ ಐ ವುಡ್ ಆಕ್ಚುಲಿ ಪಿಕ್ RTR 160. ಓಕೆ. RTR ಹಳೇದು ಇಷ್ಟ, ಹೊಸದು ನಾಟ್ ಟು ಮೈ ಲೈಕಿಂಗ್. ನನ್ಗೆ ಹೇಳಿ ಇಲ್ಲ RTR ನೋಡಕ್ಕೂ ಚೆನ್ನಾಗಿತ್ತು ಅವಾಗ ಒಂಥರ. ಎಕ್ಸಾಕ್ಟ್ಲಿ. ನನಗೆ ಸ್ಟ್ಯಾಂಡ್ ಔಟ್ ಅಂದ್ರೆ NS 200 ಫಾರ್ ದ ಪ್ರೈಸ್, ಪರ್ಫಾರ್ಮೆನ್ಸ್ ಪ್ರೈಸ್. ಎಕ್ಸಾಕ್ಟ್ಲಿ. ಸಿಟಿ ಒಳಗೆ ನಾನು ಇವತ್ತು ಬರ್ಬೇಕಾರೆ ಗುರು ಈ ಟ್ರಾಫಿಕ್ಗೆ NS ಸರಿ ಗುರು, ಸುಮ್ ಬಡ್ದಾಡ್ಕೊ ಹೋಗ್ಬಿಡ್ಬೋದು ಎಲ್ಲಾ ಕಡೆ ನಡೆಸ್ಕೊಳ್ಳೋ ಅಂತ. ಅದು ಬಿಟ್ರೆ R15. ಇನ್ ಕಮ್ಯೂಟರ್ಸ್ ನೋಡ್ತೀವಿ ಅಂದ್ರೆ 150cc ಅಲ್ಲಿ ಇಟ್ ಪ್ರಾಬಲಿ ಪಿಕ್ ಎನಿ ಹೋಂಡಾ ಒನ್ಸ್, ಬುಲೆಟ್ ಪ್ರೂಫ್, ಯೂನಿಕಾರ್ನ್, ಶೈನ್. ಸುಮ್ ನೋಡ್ತಿರತ್ತೆ, ಆಯಿಲ್ ಚೇಂಜ್ ಮಾಡಿಸು, ಏರ್ ಫಿಲ್ಟರ್ ಚೇಂಜ್ ಮಾಡಿ ಓಡ್ತಾ ಇರ್ತದೆ ಅದು. ಏನೂ ಮಾಡೋದು ಬೇಕಿರಲ್ಲ. ಸೊ ಈಗ CCಗೂ ಮೈಲೇಜ್ಗೂ ಹೇಗೆ ರಿಲೇಟ್ ಆಗುತ್ತೆ? ಐ ಮೀನ್ ಹೆಂಗೆ ಪೆಟ್ರೋಲ್ ಕುಡಿಯುತ್ತೆ? ವಾಟ್ ಇಸ್ ದ ಸಿ? ಬ್ರೋ ಎರಡು ತರ. ಒಂದು ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ವಾಲ್ಯೂಮ್, ಬಟ್ ದಟ್ ಎಂಟೈರ್ ವಾಲ್ಯೂಮ್ ಇಸ್ ನಾಟ್ ಪೆಟ್ರೋಲ್. ಇವಾಗ 250cc ಅಂದ್ರೆ ಆ 250cc ಪೆಟ್ರೋಲ್ ಇರಲ್ಲ, ಇಟ್ ವಿಲ್ ಬಿ ಅ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಪೆಟ್ರೋಲ್. ಅದು ರೇಷಿಯೋ ಇರುತ್ತೆ. ಸೊ ಆ ರೇಷಿಯೋಲ್ಲಿ ಪೆಟ್ರೋಲ್ ತುಂಬ ಕಡಿಮೆ ಇರುತ್ತೆ. ಸೊ ನಿಮಗೆ ಅದ್ರ ಅಕಾರ್ಡಿಂಗ್ಲಿ ದ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ನೀವು ಪೆಟ್ರೋಲ್ ಬರ್ನ್ ಮಾಡೋದು ಜಾಸ್ತಿ ಆಗುತ್ತೆ. ಒಂದು ನೆಕ್ಸ್ಟ್ ಕಮ್ಸ್ ಎಫಿಷಿಯನ್ಸಿ. ಅವು ಎಫಿಷಿಯೆಂಟ್ಲಿ ಯುವರ್ ಬರ್ನಿಂಗ್ ದಟ್. ನಾನು ಆಗ್ಲೇ ಹೇಳ್ದಂಗೆ 100 ರೂಪಾಯಿ ಹಾಕಿದ್ರೆ 30 ರೂಪಾಯಿ ಅಷ್ಟೇ ನಿಮಗೆ ಮೆಕ್ಯಾನಿಕಲ್ ಔಟ್ಪುಟ್ ಬರೋದು. ಅದು 30 ಬರ್ತಿದೆ, 26 ಬರ್ತಿದೆ, 25 ಬರ್ತಿದೆ, ಇಸ್ ವಾಟ್ ಟ್ರಾನ್ಸ್ಲೇಟ್ಸ್ ಟು ಯುವರ್ ಫ್ಯೂಲ್ ಕನ್ಸಂಪ್ಷನ್. ಸೊ ಎಫಿಷಿಯೆಂಟ್ಲಿ ಇಟ್ ಈಸ್ ಬೀಯಿಂಗ್ ಡನ್. ಅದು ಒಂದು. ನೆಕ್ಸ್ಟ್ ಇಸ್ ಮೇಜರ್ ಥಿಂಗ್ ನಾವು ಯಾರು ಅಡ್ರೆಸ್ ಮಾಡಲ್ಲ ತಗೋಬೇಕಾರೆ ಅಂದಾಗ ಗಾಡಿ ವೆಯ್ಟ್. ಇಟ್ ಪ್ಲೇಸ್ ಅ ವೆರಿ 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 ಹ್ಯೂಜ್ ರೋಲ್. ಯು ಪುಟ್ ಅ ವೆರಿ ಎಫಿಷಿಯಂಟ್ ಇಂಜಿನ್ ಇನ್ ಟು ಎ ವೆರಿ ಬಲ್ಕಿ ಬೈಕ್, ನಿಮಗೆ ಮೈಲೇಜ್ ಬರಲ್ಲ. ನಾನು ಓಡೋಕ್ಕೂ ಇವ್ರು ಓಡೋಕ್ಕೂ ಇರೋ ವ್ಯತ್ಯಾಸ. ಐ ಕನ್ಸ್ಯೂಮ್ ಮೋರ್ ಎನರ್ಜಿ ಟು ರನ್, ಈಲ್ ಕನ್ಸ್ಯೂಮ್ ಲೆಸ್ ಎನರ್ಜಿ ಟು ರನ್ ಅಷ್ಟೇ. ಅದು ಎಲ್ಲ ಸ್ಟೇಜಲ್ಲೂ ನಿಮಗೆ ಗಾಡಿ 0 ಇಂದ ಆಕ್ಸಿಲರೇಟ್ ಮಾಡ್ಬೇಕಾದ್ರೆ ಜಾಸ್ತಿ ಎನರ್ಜಿ ಬೇಕಾಗಿರೋದು. ಅಲ್ಲೂ ಹೋಯ್ತು, ಟು ಕೀಪ್ ಇಟ್ ರನ್ನಿಂಗ್ ಹೋಯ್ತು, ಅಪ್ಪಿಲ್ ಬಂದಾಗ, ಗ್ರೇಡಿಯಂಟ್ಸ್ ಬಂದಾಗ ಹೋಯ್ತು. ನಾವು ಗಾಡಿ ತಗೊಂಡಾಗ ಈಗ ನಾನು ಅವರು ಅದೇ ಮಾತಾಡ್ತಿದ್ವಿ, ಮಾಡಿಫಿಕೇಶನ್ಸ್ ಅಂತ ಏನು ಮಾಡಿಸ್ತಾರೆ, ದಟ್ ಶುಡ್ ಆಲ್ಸೋ ಬಿ ಮೈಂಡ್ಫುಲ್ ಬಿಕಾಸ್ ಅದು ಮೈಲೇಜ್ಗೆ ಎಫೆಕ್ಟ್ ಆಗುತ್ತೆ. ಅನ್ನೆಸೆಸರಿ ಆ್ಯಡಿಂಗ್ ಆಫ್ ವೆಯ್ಟ್ ಇಸ್ ವೆರಿ ಬ್ಯಾಡ್. ಓಕೆ. ಈಗ R&D ಅಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂದರೆ, KTM 160 ಲಾಂಚ್ ಆದಾಗ ದ KTM ಇಂಜಿನಿಯರ್ಸ್ ವರ್ ಪ್ರೌಡ್ ಟು ಸೇ ವಿ ಹ್ಯಾವ್ ರೆಡ್ಯೂಸ್ಡ್ 150 grams ಇನ್ ದಿಸ್ ಕಾಂಪೊನೆಂಟ್, 200 grams in this component, 1.5 kilos in the wheels. ನೈಸ್ ಅಂತ ಫುಲ್ ಲಿಸ್ಟ್ ಕೊಡ್ತಾರೆ. ಈಗ ಅವರು ಅಷ್ಟೇ ಕೇಳಿ, ಈಗ ಅವರು ಇಟ್ ಬಿ ವೆರಿ ಹ್ಯಾಪಿ ಇಫ್ ದಿಸ್ ಡಿಸೈನ್ ಟೀಮ್ಸ್ ಕಮ್ಸ್ ಟು ಹಿಮ್ ಟೆಲ್ ನಾನು ಅಷ್ಟೇ ಲೋಡ್ಗೆ ನಾನು 1 kg ಕಮ್ಮಿ ಮಾಡಿದೀನಿ ಗುರು ಅಂದರೆ ಇಲ್ ಬಿ ಲೈಕ್ ಓಕೆ ಡನ್, ವೆರಿ ಹ್ಯಾಪಿ. ಎಕ್ಸಾಕ್ಟ್ಲಿ. ತುಂಬಾ ಕಷ್ಟ ಬ್ರೋ. ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ? ದೇ ಅಲೋಕೇಟ್ ಇಂಜಿನಿಯರಿಂಗ್ ಅವರ್ಸ್ ಅಂತ ಕರಿತೀವಿ ನಾವು R&D ಅಲ್ಲಿ, ಲೈಕ್ ಸೆವೆರಲ್ ಥೌಸಂಡ್ ಇಂಜಿನಿಯರಿಂಗ್ ಅವರ್ಸ್ ಟು ರೆಡ್ಯೂಸ್ ವೆಯ್ಟ್ಸ್. ಒಂಥರ ಮಸಿಲ್ ಮಾಸ್ ನ ಅಷ್ಟೇ ಮೇಂಟೈನ್ ಮಾಡಿ ಫ್ಯಾಟ್ ಲಾಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅಲ್ವಾ? ಅದಕ್ಕೆ ನಾವು ಇದ್ದಪ್ಪ ಸ್ಕ್ರಾಚ್ ಕಾರ್ಡ್, ಇದ್ದಪ್ಪ ಟ್ಯಾಂಕ್, ಅದು ಇದು ಎಲ್ಲ. ಸೊ ಇದು ತುಂಬಾ ಮ್ಯಾಟ್ರ್ ಆಗುತ್ತೆ ಆಯ್ತಾ ನಮ್ ಜನಕ್ಕೆ. ಅದು ಕೆಲವ್ರಿಗೆ ಆಮೇಲೆ ಅರ್ಥ. ಈಗ ಎಕ್ಸ್ಪಲ್ಸ್ ಗಾಡಿ ಫಸ್ಟ್ ಆಫ್ ಆಲ್ ತೂಕ ಜಾಸ್ತಿ ಹೋಗ 210, ಇವಾಗ 170 ಕಿಲೋ. ಇಟ್ ಫೀಲ್ಸ್ ಅಂಡರ್ ಪವರ್ಡ್ ಫಾರ್ ಸಮ್ಮನ್ ಜಾಸ್ತಿ CC ಓಡಿಸಿರೋರಿಗೆ. ಅದಕ್ಕೊಂದು 10-12 kg ಆಕ್ಸೆಸರೀಸ್. ಪಾಪ ಅದು ಎಲ್ಲಿ ಹೋಗ್ಬೇಕದು. ಹೇಳಿದ್ರು ಕರೆಕ್ಟಾಗಿ ಓಡಿಸ್ಬೇಕು, ಓಡಿಸಿದ್ರೆ ಮಾತ್ರ ಮೈಲೇಜ್ ಬರೋದ್ರಿಂದ. ವಾಟ್ ಇಸ್ ದ ಪರ್ಫೆಕ್ಟ್ ವೇ ಟು ರೈಡ್ ಅ ವೆಹಿಕಲ್? ಮೈಲೇಜ್ ಚೆನ್ನಾಗಿ ಬರಬೇಕು ಅಂದ್ರೆ, ಒಂದು ಮೈಲೇಜ್ ಚೆನ್ನಾಗಿ ಬರ್ಬೇಕಂದ್ರೆ ಗುರು ಕೆಲವೊಂದು ಯು ವಿಲ್ ನೋ ವೆನ್ ಯು ನೋ ಇಟ್ ಗುರು. ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಕಷ್ಟಪಡ್ತಿದೆ ಇಲ್ಲೋ ಅಂತ ನೀವು ಓಡಿಸ್ದಾಗ ಗೊತ್ತಾಗುತ್ತೆ. ಎಂಜಿನ್ ಸೌಂಡ್ ಇರ್ಬೋದು, ಎಷ್ಟು ಕಂಫರ್ಟಬಲ್ ಆಗಿ ಓಡ್ತಾ ಇದೆ, ಚೈನ್ ಒದ್ದಾಡ್ತಾ ಇದೆಯಾ ಇಲ್ಲೋ. ನಿಮ್ ಚೈನ್ ತುಂಬಾ ಕಡಿಮೆ ಸೌಂಡ್ ಮಾಡ್ತಿದೆ ಅಂದ್ರೆ ತುಂಬಾ ಎಫಿಷಿಯಂಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಿದೆ ಆ ಪವರ್ನ ಅಂತ. ಸೊ ಈ ತರ ಕೆಲವೊಂದನ್ನ ನೋಡಿ, ಕೆಲವೊಂದನ್ನ ಕೇಳಿ. ಅದೇ ನಂದೀಶ್ ಯಾವ ತರ ಕೇಳ್ತಾ ಇದೀವಿ ಅಂದ್ರೆ, ಐ ನೋ RPM ವೈಸ್ ನೀವು ತುಂಬಾ ಟೆಕ್ನಿಕಲ್ ಆಗಿ ಮಾತಾಡ್ತೀರಾ, ವಿಚ್ ಹೌದು. ಬಟ್ ಆಸ್ ಅ ಎಂಡ್ ಯೂಸರ್ ನಾನು ಮೇ ಬಿ ಅಷ್ಟು ಟೆಕ್ನಿಕಲ್ ಆಗಿ ಯೋಚನೆ ಮಾಡದೇ ಇರೋದು. ಗುರು ಈ ಗಾಡಿ ಓಡಿಸ್ತೀನ,
ಇಷ್ಟು ಆರ್ ಪಿ ಎಂ ಅರ್ಥ ಆಗುತ್ತೆ, ಅದು ಬಿಟ್ರೆ ಇಷ್ಟು ಇಂಟ್ರಿಕೇಟ್ ಡೀಟೇಲ್ಸ್ ಅಬ್ಸರ್ವ್ ಮಾಡಲ್ಲ. ಸೊ ಲೇಮನ್ ಹೇಳಿದ್ರೆ ಗುರು ಈ ಗಾಡಿಲಿ ನೀನು ಇಷ್ಟು ಮೈಲೇಜ್ ತೆಗೆಯೋದಕ್ಕೆ ಹಿಂಗೆ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂದ್ರೆ ಯಾವ ಥರ? RPM ಅಷ್ಟೇ ಬ್ರೋ. ದರ್ ಇಸ್ ಆಲ್ವೇಸ್ ಅ ಸ್ವೀಟ್ ಸ್ಪಾಟ್ ಫಾರ್ ಅನ್ ಇಂಜಿನ್. ದಿ ಮೋಸ್ಟ್ ಎಫಿಷಿಯಂಟ್ ಸ್ಪಾಟ್. ಈಗ ನಿಮ್ಗೆ ಎಂಜಿನ್ ಮ್ಯಾಪ್ ಎಫಿಷಿಯನ್ಸಿ ಮ್ಯಾಪ್ ಹಿಂಗೆ ಕಾಣಿಸಿದ್ರೆ ಅದೆಲ್ಲ ಸೆಂಟ್ರಲ್ ಹಿಂಗಿರುತ್ತೆ. ಸೊ ವಿಚ್ ವಿಲ್ ಬಿ ಮೋಸ್ಟ್ಲಿ ಲೈಕ್ 40% ಆರ್ 45% ಆಫ್ ದ ಪವರ್ ಬ್ಯಾಂಡ್. ಓಕೆ, ಇವಾಗ ಒಂದು 40 BHP ಅಂದರೆ ಅದ್ರಲ್ಲಿ ಒಂದು 40% ಟಾರ್ಕ್. RPM ಕೂಡ ನೋಡಬೇಕು, ಪವರ್ ಡೆಲಿವರಿ. ಪವರ್ ಅಂತೂ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಓಡಿಸುವಾಗ ತಲೆಯಲ್ಲಿ. RPM ಅಷ್ಟೇ ತಲೆಯಲ್ಲಿ ಇಟ್ಕೋಬೇಕು. ಲೈಕ್ ರನ್ ಇನ್ ದ ಸ್ವೀಟ್ ಸ್ಪಾಟ್. ನಾನು ಏನಂದೆ, ರನ್ನಿನಲ್ಲಿ 3,000 to 6,000 RPM. ಇವಾಗ ನಿಮ್ಮ ಗಾಡಿ 10,000 RPM ರೆವ್ ಆಗುತ್ತೆ ಅಂದರೆ ಸೊ ಪ್ರಾಬಲಿ ಅರೌಂಡ್ 4 to 6 ಇಸ್ ದ ಸ್ವೀಟ್ ಸ್ಪಾಟ್. ಸೊ ಅಷ್ಟರಲ್ಲಿ ಓಡಿಸಿ. 4ಅಲ್ಲೇ ಓಡ್ಸೋಕ್ಕಾಗಲ್ಲ. ಸೊ ಒಂದು ರೇಂಜ್ 4,000 to 6,000. ಇವಾಗ ಗಾಡಿ 8,000 ಓಡುತ್ತೆ ಪೀಕ್ RPM ಅಂದರೆ ಮೇ ಬಿ ಸಮ್ವೇರ್ ಅರೌಂಡ್ 2 or 2.5 to 5,000 RPM ಈ ಸ್ಪಾಟಲ್ಲಿ ಓಡಿಸಿ. ಸೊ ಇದು RPM ದಾದ್ರೆ ಇನ್ನೊಂದು ಡಿಬೇಟ್ ಏನಂದ್ರೆ, ಈಗ ಸ್ಪೀಡ್ 95, 97 ಪೆಟ್ರೋಲ್ ಹಾಕಿದ್ರೆ ಅಥವಾ ಶೆಲ್ ಹಾಕಿದ್ರೆ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಇದು ವರ್ಕ್ ಆಗುತ್ತಾ? might be depending on the engine construction. Like high compression engines ಅಲ್ಲಿ it will, because ಆ 95 ಏನು ಹೇಳ್ತಾ octane number. So octane number translates to how much energy the fuel carries. ಆ ಫ್ಯೂಯಲ್ ಅಲ್ಲಿ ಎಷ್ಟು ಶಕ್ತಿ ಇದೆ ಲೆಮನ್ಸ್ ಟರ್ಮ್ ಅಲ್ಲಿ. ಲೈಕ್ ಕಂಪ್ರೆಷನ್ ಆದ್ರೆ ಅದು ಎಷ್ಟು ಪವರ್ ಔಟ್ಪುಟ್ ಕೊಡ್ಬೋದು. ಸೊ ಹೈ ಕಂಪ್ರೆಷನ್ ಎಂಜಿನ್ಸ್ ಮೈಟ್ ಯುಟಿಲೈಸ್ ದಟ್ ಕಂಪ್ಲೀಟ್ಲಿ, ಅಷ್ಟು ಆಕ್ಟೇನ್ ನಂಬರ್ಸ್ನ. ನೀವು ಅದನ್ನ ತಗೊಂಡೋಗಿ ಅದರ ಬೇರೆ ಹಾಕಿದ್ರೆ ವರ್ಕ್ ಆಗಲ್ಲ, ಮೈಟ್ ನಾಟ್ ವರ್ಕ್, ಬಿಕಾಸ್ ಅದಷ್ಟು ಯುಟಿಲೈಸ್ ಆಗಲ್ಲ. ಇಟ್ ಮೈಟ್ ಅಗೈನ್ 70% ವಿಲ್ ಗೋ ಔಟ್ ಆಫ್ ಈಟ್ ಎಕ್ಸಾಸ್ಟ್ ಎವ್ರಿಥಿಂಗ್ ಎಲ್ಸ್. ಕರೆಕ್ಟ್. ಸೊ ಡಿಪೆಂಡ್ಸ್ ಆನ್ ಹೌ ದ ಇಂಜಿನ್ ಇಸ್ ಡಿಸೈನ್ಡ್. ಇವಾಗ ಆಫ್ಟರ್ ಮಾರ್ಕೆಟ್ ಬರೋಣ. ಸ್ಕಿಡ್ ನಿಮ್ದೇ ಬ್ರ್ಯಾಂಡ್ ಇದೆ, ಬಟ್ ವಿಲ್ ನಾಟ್ ಗೋ ಇನ್ ಟು ದ ಬ್ರ್ಯಾಂಡ್. ಜನರಲ್ ಆಗಿ ಆಫ್ಟರ್ ಮಾರ್ಕೆಟ್ ಜನ ಮಾಡಿಸ್ಬೇಕಂದ್ರೆ ಯೋಚನೆ ಮಾಡ್ತಾರೆ, ಯಾವ್ದು ಲೀಗಲ್ಲು ಯಾವ್ದು ಇಲ್ಲೀಗಲ್ಲು. ಫಾರ್ ಎಕ್ಸಾಂಪಲ್ ಇವಾಗ ಫಾಗ್ ಲ್ಯಾಂಪು ನಿಮ್ಮ ಮೇನ್ ಪ್ರೈಮರಿ ಲೈಟ್ಗಿಂತ ಜಾಸ್ತಿ ಇದ್ದರೆ ಇಲ್ಲೀಗಲ್ ಅಂತಾರೆ. ನಂಗೆ ಲಾಜಿಕ್ಕೇ ಅರ್ಥ ಆಗಿಲ್ಲ. ಟ್ರಯಂಫ್ದು ನಾನು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಹೆಡ್ ಲೈಟ್ದು ಕಡಿಮೆ ಇದೆ ಅಂತ ಫಾಗ್ ಲ್ಯಾಂಪ್ ಹಾಕ್ತಾರೆ. ಲೀಗಲಿ ಇಟ್ ಇಸ್ ನಾಟ್ ಇವನ್ ಅಲೌಡ್, ಬಿಕಾಸ್ ನೀವು ಅದಕ್ಕಿಂತ ಕಡಿಮೆ ಆಗ್ಬೇಕಂತಾರೆ. ಸೊ ಯಾವ್ದು ಈ ಥರ ಲೀಗಲ್ಲು ಯಾವ್ದು ಇಲ್ಲೀಗಲ್? ಬ್ರೋ, ರೂಲ್ಸ್ ಪ್ರಕಾರ ಎನಿ ಮಾಡಿಫಿಕೇಶನ್ಸ್ ಟು ಅ ಬೈಕ್ ಇಸ್ ಇಲ್ಲೀಗಲ್. ಓಕೆ. Even as simple as changing the color of your sticker on the bike is illegal. Okay. You're not supposed to do. ಆಯಿತಾ? ಅಕಾರ್ಡಿಂಗ್ ಟು CMVR, ಸೆಂಟ್ರಲ್ ಮೋಟರ್ ವೆಹಿಕಲ್ ರೆಗ್ಯುಲೇಷನ್ ಅಂತಿದೆ ನಮ್ಮ ಇಂಡಿಯಾದಲ್ಲಿ. ಅದರ ಅಕಾರ್ಡಿಂಗ್ಲಿನೇ ಎಲ್ಲ ಗಾಡಿ ಡಿಸೈನ್ ಮಾಡಬೇಕು, ಅದ್ರ ಪ್ರಕಾರ. ಬಟ್ ದೇರ್ ಆರ್ ಸಮ್ ವಾಟ್ ಡು ಯು ಸೇ ಎಕ್ಸೆಪ್ಷನ್ಸ್. ಲೈಕ್ ಫಾಗ್ ಲೈಟ್ ಹೇಳಿದ್ರಿ, ಅದು ಹೆಡ್ ಲೈಟ್ ಇಂದ ಕೆಳಗಿರಬೇಕು. ಇಟ್ ಶುಡ್ ನಾಟ್ ಬಿ ಪವರ್ಫುಲ್ ದನ್ ದ ಲೈಟ್. ಬಟ್ ಅಲ್ಲಿ 2 ಥರನೂ ಬರುತ್ತೆ. ಗುರು ಅದು ಹಾಕ್ಸೋದೇ ನಾನು ಲೈಟ್ಸ್ ಅಲ್ಲಲ್ಲ ಅಂತ, ಅದು ನಾಟ್ ಪವರ್ಫುಲ್ ಅಂತಾನು ಕೇಳ್ಬೋದು. ಕಂಪ್ನಿಯವ್ರು ಕೊಟ್ಟಾಗ ಅವ್ರ ರಿಕ್ವೈರ್ಮೆಂಟ್ಸ್ ಅಲ್ಲಿ ಏನು ಇಟ್ಕೊಂಡು ಲೈಟ್ನ ಡಿಸೈನ್ ಮಾಡಿದ್ರು ಅಂತ ಹೌದು ಆಸ್ ಎ ಇಂಜಿನಿಯರ್ಸ್ ನಾವು ಕೇಳ್ಬೋದು. ಕರೆಕ್ಟ್. ಸೊ ಇಟ್ಸ್ ಆಲ್ವೇಸ್ ಏನಂತೀರಾ, ಕಸ್ಟಮರ್ ವರ್ಸಸ್ ನಮ್ಮ ಲೀಗಲಿಟೀಸ್. ಈಗ GST 350cc ಕೆಳಗೆ ಅಂತ ಮಾಡಿದ್ರು. ಫ್ರಮ್ ಅನ್ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಡಮ್. At least they should have fixed a price bracket or a power bracket. Would have made more sense. Idu one of those things. Okay. But modifications and bandaga, as I said, any modifications are illegal. But ಈಗ sliders add ಮಾಡೋದು, ಈ ಥರ ಪ್ರೊಟೆಕ್ಷನ್ ಆರ್ ಸ್ವಿಂಗ್ ಆರ್ಮ್ ಸ್ಪೂಲ್ಸ್, ಸಣ್ಣ, these are all allowed. Mobile holder, mobile mounts, these things are all allowed. ಸ್ಕ್ರಾಚ್ ಗಾರ್ಡ್, ಕ್ರ್ಯಾಶ್ ಗಾರ್ಡು ಡಿಪೆಂಡ್ಸ್ ವಾಟ್ ಟೈಪ್, ಹೆಂಗೆ ಹಾಕ್ಸ್ತಿದ್ರ ಏನು ಅಂತ. ಅದು ಇಲ್ಲೀಗಲ್ಲೇ. ಬಟ್ ಇನ್ಶೂರೆನ್ಸ್ ಅವ್ರು ಕೇಳಿದಾಗ ದೇ ಡೋಂಟ್ ರಿಯಲಿ, ಅವ್ರು ಕೊಡಲ್ಲ ಕ್ಲೈಮ್ಸ್ ಎಲ್ಲ. ಅದೆಲ್ಲ ದೊಡ್ಡದಾಗಿ ಕಾಣಿಸಿದ್ರೆ ಸ್ಕ್ರಾಚ್ ಗಾರ್ಡ್ ಇದೆ ಆಕ್ಚುಲಿ. ಬೇಸಿಕಲಿ PPF ಸೆರಾಮಿಕ್ ಕೋಟಿಂಗ್ ಎಲ್ಲ ಸ್ಕ್ರಾಚ್ ಗಾರ್ಡ್ಸ್. ಬಟ್ ಅದನ್ನ ಹೆಸರು ಅದನ್ನ ಕರೆಯೋದು ಅದಾಕ್ಸ್ಬೋದು, ಹೋಗ್ಲಿ ಅದೆಲ್ಲ ಹಾಕ್ಸ್ಬೋದು. PPF ಎಲ್ಲ ಹಾಕ್ಸ್ಬೋದು. PPF ಎಲ್ಲ ಹಾಕ್ಸ್ಬೋದು.